2025 ಕೆಲವೊಂದು ಘಟನೆಗಳು ಗೃಹ ಇಲಾಖೆಗೆ ಹಿನ್ನಡೆ ತಂದಿದ್ದಾವೆ, ಒಂದು ರೀತಿ ಮುಜುಗರ ತಂದಿದ್ದಾವೆ. ಈ ಹಿನ್ನೆಲೆಯಲ್ಲಿ ಹೊಸ ವರ್ಷದಲ್ಲಿ ಅಧಿಕಾರಿಗಳಿಗೆ ಏನಾದರೂ ಟಾಸ್ಕ್ ಕೊಟ್ಟಿದ್ದೀರಾ? ಅಲ್ಲ, ಈಗಾಗಲೇ ನಾವು ಮಾತಾಡಿದ್ದೇವೆ. ಈಗಾಗಲೇ ಒಂದು ಸಭೆಯನ್ನು ಕೂಡ ನಾನು ತಗೊಂಡಿದ್ದೇನೆ. ಅವರಿಗೆ ಹಿಂದಿನ ವರ್ಷದ್ದು ಏನೇನು ಘಟನೆಗಳಾಗಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡಿದ್ದೇನೆ. ಮುಂದೆ ಅದಾಗಬಾರ್ದು, ಆ ರೀತಿ ಅನ್ನೋದಕ್ಕೆ ಏನೇನು ಕ್ರಮ ತಗೋಬೇಕು ಅನ್ನೋದನ್ನ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಸಿದ್ದೇನೆ ಅವರಿಗೆ. ನನಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ ಹಾಗೆ ಅಂತೇಳಿ. ನಿನ್ನೆ ನಾನು ಹುಬ್ಬಳ್ಳಿ ಹೋಗಿದ್ದೆ. ಅಲ್ಲಿ ಏನು ಒಂದು ಘಟನೆ ನಡೆದಿತ್ತು, ಆ ಹೆಣ್ಣುಮಗಳನ್ನು ಕೊಲೆ ಮಾಡಿ ಮರ್ಯಾದಾ ಹತ್ಯೆ ಅದು ನಡೆದಿತ್ತು. ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಂದಿದ್ದೇನೆ. ಅವರ ಆ ಹುಡುಗನ ತಾಯಿ ಕೂಡ ಆಸ್ಪತ್ರೆಯಲ್ಲಿ ತುಂಬ ಸೀರಿಯಸ್ ಆಗಿತ್ತು, ಅಲ್ಲಿ ಹೋಗಿ ನೋಡಿದ್ದೇನೆ. ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ. ಭಾರತ ವೇಗವಾಗಿ ಬೆಳೀತಾ ಇದೆ. ಸಮಾಜ ಕೂಡ ಬದಲಾಗಬೇಕು. ಈಗ ಜಾತಿ ವ್ಯವಸ್ಥೆ, ಜಾತಿ ವಿವಾಹಗಳು, ಅಂತರ್ಜಾತಿ ವಿವಾಹಗಳು, ನೂರಾರು ವರ್ಷಗಳ ಹಿಂದೆ ಬಸವಣ್ಣವರೇ ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು. ಇವತ್ತು ಈ ರೀತಿ ಹತ್ಯೆಗಳಾಗೋದು, ಮರ್ಯಾದಾ ಹತ್ಯೆ ಆಗೋದು, ಎಲ್ಲೋ ಒಂದು ಕಡೆ ನಾವು ಸಮಾಜಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ಸಂದೇಶ ಹೋಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾನೂನಿಗಿನ್ನ ಹೆಚ್ಚಾಗಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಪ್ರಮುಖ ಪ್ರಕರಣಗಳಲ್ಲಿ ಸರ್ ಎಸ್ಐಟಿ ತನಿಖೆಗಳು ಬಾಕಿ ಇದ್ದಾವೆ, ಈ ವರ್ಷ ಮುಗಿಸ್ತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೀವಿ. ಧರ್ಮಸ್ಥಳದ್ದಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇನೋ ನಾವು ಸಿಐಡಿ ಕೊಟ್ಟಿರತಕ್ಕಂಥದ್ದು ಅದೆಲ್ಲವನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ. ಥ್ಯಾಂಕ್ ಯು.